Assalamu alaikum wa rahmatullahi wa barakatuhu. I am Rafia from grade 7. Here comes a Kannada speech. ಕರ್ನಾಟಕದ ಪ್ರಕೃತಿ ಮತ್ತು ಕೋಲಾರ ನಾರಿನ ಪ್ರಾಕೃತಿಕ ಸೌಂದರ್ಯ ಅದ್ಭುತವಾಗಿತ್ತು. ಬೆಟ್ಟ ಗುಡ್ಡಗಳು, ಸುಂದರವಾದ ನದಿಗಳು, ಕಾಡುಗಳು, ಜಲಪಾತಗಳು ಮತ್ತು ವನ್ಯ ಜೀವಿಗಳು. ನಮ್ಮ ನಾಡಿನ ಪ್ರಕೃತಿ ಸೌಂದರ್ಯವನ್ನು ತಿಳಿಸಲು ನನ್ನ ಸಹಪಾಠಿಯಾದ ದಾಬಿರಾ ಅದಿಬಾ ಅವರನ್ನು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಹೆಸರು ದಾಬಿರಾ ಅದಿಬಾ. ನಾನು 6ನೇ ತರಗತಿಯಲ್ಲಿ ಅಲಿ ಪಬ್ಲಿಕ್ ಶಾಲೆ ಕೋಲಾರ. ನಮ್ಮ ಕರ್ನಾಟಕವು ಪ್ರಕೃತಿಯ ಅಪಾರ ಸಂಪತ್ತನ್ನು ಹೊಂದಿರುವ ರಾಜ್ಯ. ಪಶ್ಚಿಮ ಘಟ್ಟಗಳ ಸೊಂಪಾದ ಹಸಿರಿನಿಂದ ಹಿಡಿದು ದಕ್ಷಿಣ ಕನ್ನಡದ ಚಿನ್ನದ ಬೀಚ್ಗಳವರೆಗೆ ನಮ್ಮ ರಾಜ್ಯವು ವಿವಿಧ ಭೂದೃಶ್ಯಗಳನ್ನು ಒಳಗೊಂಡಿದೆ. ಕಾಡುಗಳು, ನದಿಗಳು, ಜಲಪಾತಗಳು ಹಾಗೂ ವನ್ಯಜೀವಿಗಳು ನಮ್ಮ ರಾಜ್ಯದ ಅಮೂಲ್ಯವಾದ ನಿಧಿಗಳು. ಕರ್ನಾಟಕವು ಪಶ್ಚಿಮ ಘಟ್ಟಗಳಿಂದ ಕರಾವಳಿ ಹಾದಿ ತೀರವರೆಗೆ ವ್ಯಾಪಿಸಿಕೊಂಡು 100 ಕುಸುರಿ ನೀರಿನ ಜಲಪಾತಗಳನ್ನು ಹೊಂದಿದೆ. ಶಿವಮೊಗ್ಗದ ಜೋಗ ಜಲಪಾತ ಈ ರಾಜ್ಯದ ಆಭರಣವಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ತನ್ನ ಕಡೆ ಸೆಳೆಯುತ್ತದೆ. ಮಲೆನಾಡಿನ ಹಸಿರು ಪರ್ವತಗಳು, ಕೊಡಗಿಯ ಚಹಾ ತೋಟಗಳು ಹಾಗೂ ಹಸಿರು ಹೊಲಗಳ ಅಲಂಕಾರ ಈ ನಾಡಿಗೆ ವಿಶೇಷ ಆದ್ಯತೆಯನ್ನು ನೀಡುತ್ತದೆ. ಕರ್ನಾಟಕದ ಹೃದಯದಲ್ಲಿ ಬಳ್ಳಾರಿ, ಹಸಿರು ಚಹಾ ತೋಟಗಳ ಮಡಿಕೇರಿ, ಪ್ರಾಣಿಗಳಿಗೆ ಆಶ್ರಯ ನೀಡುವ ಬಂಡೀಪುರ ಅರಣ್ಯ, ಶಿವಮೊಗ್ಗದ ಜೋಗ ಜಲಪಾತ ಹಾಗೂ ಗೋಕರ್ಣದ ಸಮುದ್ರ ತೀರ ಈ ಸ್ಥಳಗಳ ಪ್ರಕೃತಿ ನಮಗೆ ಕೊಟ್ಟ ಅಮೂಲ್ಯ ವರದಾನಗಳು. ನಮ್ಮ ರಾಜ್ಯವು ಕೇವಲ ನೈಸರ್ಗಿಕ ಸೌಂದರ್ಯವಲ್ಲದೆ ವೃಕ್ಷಗಳ ಸಂರಕ್ಷಣೆ, ಪರಿಸರದ ಸಮತೋಲನ ಹಾಗೂ ಜೀವ ವೈವಿಧ್ಯತೆ ಕಾಪಾಡುವ ದ್ವಾರವಾಗಿದೆ. ಕರ್ನಾಟಕದ ಹವಾಮಾನವು ಸಹನೀಯವಾಗಿದೆ. ಬೇಸಿಗೆಯ ಬಿಸಿಲು, ಚಳಿಗಾಲದ ತಾಜಾತನ ಮತ್ತು ಮುಂಗಾರು ಮಳೆಯ ನಡುವೆ ವೈವಿಧ್ಯತೆ ಕಾಣಿಸುತ್ತವೆ. ಈ ನಾಡು ಕೃಷಿಕರ ನಾಡಾಗಿದೆ. ಇಲ್ಲಿಯ ಭೂಮಿ ಹಸಿರು ಹೊಲಗಳನ್ನು ಹೊತ್ತು ಜನರು ಜೀವನಕ್ಕೆ ಸಮೃದ್ಧಿಯನ್ನು ತರುತ್ತದೆ. ಕೋಲಾರ ಜಿಲ್ಲೆಯ ಮಾತಿಗೆ ಬಂದರೆ ಇದು ಕೋಲಾರ ಚಿನ್ನದ ಕ್ಷೇತ್ರಗಳ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿವೆ. ಅನೇಕ ಶತಮಾನಗಳಿಂದ ನೈಸರ್ಗಿಕ ಸಂಪತ್ತು ಮತ್ತು ಅರಣ್ಯ ಸಂಪತ್ತಿನ ಮಹತ್ವವನ್ನು ಕೋಲಾರ ತೋರಿಸಿಕೊಟ್ಟಿದೆ. ಕೋಲಾರದಲ್ಲಿರುವ ಅಂತರಗಂಗೆ ಬೆಟ್ಟಗಳು ಕೇವಲ ಪ್ರವಾಸಿಗರ ಹಾರುವ ಬಾಗಿಲಾಗಿಯೇ ಇರದೆ ಚಲನೆ ಮತ್ತು ತೇಜಸ್ಸು ನೀಡುವ ಸ್ಥಳವಾಗಿದೆ. ನಮ್ಮ ಕೋಲಾರ ಜಿಲ್ಲೆಯು ಕೂಡ ಪ್ರಕೃತಿಯ ಸೊಬಗನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಇಲ್ಲಿನ ಬೆಟ್ಟಗುಡ್ಡಗಳು, ಕೆರೆಗಳು ಹಾಗೂ ಹಳ್ಳಿಗಳ ಸೌಂದರ್ಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಕೋಲಾರದ ಚಿನ್ನದ ಗಣಿಗಳು ಹಾಗೂ ಇತಿಹಾಸ ಪ್ರಸಿದ್ಧವಾಗಿದ್ದರೂ ಜಿಲ್ಲೆಯು ಹೆಸರಿನಿಂದ ಕಂಗೊಳಿಸುತ್ತದೆ. ಕೋಲಾರ ಜಿಲ್ಲೆಯ ಹಸಿರು ಹೊಲಗಳು, ಬೆಟ್ಟಗುಡ್ಡಗಳು, ಕೆರೆ ಮತ್ತು ನದಿ ತೀರಗಳು ಪ್ರಕೃತಿಯ ಒಡಲು ಉಣ್ಣುವಂತಹ ದೃಶ್ಯಗಳನ್ನು ಹೊತ್ತಿವೆ. ಇಲ್ಲಿ ಇರುವ ಅಂತರಗಂಗೆ ಬೆಟ್ಟಗಳು ಪ್ರವಾಸಿಗರ ಮತ್ತು ಪ್ರಕೃತಿ ಪ್ರೇಮಿಗಳ ಮೆಚ್ಚುಗೆಗೆ ಪಾತ್ರವಾಗಿವೆ. ಅಂತರಗಂಗೆ ಪ್ರದೇಶವು ತನ್ನ ಗುಹೆಗಳು, ತಾಜಾ ನೀರು ಮತ್ತು ಉಪ್ಪರಿ ಹವೆಯಿಂದ ಪ್ರಖ್ಯಾತವಾಗಿವೆ. ಪ್ರವಾಸಿಗರು ಇಲ್ಲಿ ಟ್ರೆಕ್ಕಿಂಗ್ ಮಾಡುವ ಮೂಲಕ ನಿಸರ್ಗದ ವೈಭವವನ್ನು ಅನುಭವಿಸುತ್ತಾರೆ. ಕೋಲಾರದ ಹವಾಮಾನವು ಕರ್ನಾಟಕದ ಹವಾಮಾನವು ಸಹನೀಯ ತಾಜಾತನವನ್ನು ನೀಡುವಂತಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಹಸಿರು ಹೊಲಗಳು ಹೂವು ಹೊತ್ತ ಚೌಕನ್ನೆ ಜಾಗವನ್ನು ತೋರಿಸುತ್ತವೆ. ಕೊನೆಗೊಮ್ಮೆ ಕೋಲಾರದ ಮಣ್ಣು ಕೇವಲ ವಿಸ್ಮಯವಷ್ಟೇ ಅಲ್ಲ, ಜನರು ಜೀವನದ ಮೂಲಾಧಾರವೂ ಆಗಿದೆ. ಕರ್ನಾಟಕ ಮತ್ತು ಕೋಲಾರದಲ್ಲಿ ಮಳೆಗಾಲದಾಗಿನ ಚಳಿಗಾಳಿ, ಬೇಸಿಗೆಯ ಬೆಚ್ಚಗಿನ ಕಾರ್ಯ ಹಾಗೂ ಚಳಿಗಾಲದ ಹಸಿರು ಹೊಲಗಳು ಇವೆಲ್ಲವೂ ನಮ್ಮ ನಿಸರ್ಗದ ಅಂದವನ್ನು ವರ್ಣಿಸುತ್ತವೆ. ಈ ಪ್ರೇಮವನ್ನು ನಾವು ಕೇವಲ ಸಂತೋಷಿಸಲು ಮಾತ್ರವಲ್ಲದೆ ರಕ್ಷಿಸಬೇಕಾದ ಜವಾಬ್ದಾರಿಯ ನಮ್ಮದಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಅಲಿ ಪಬ್ಲಿಕ್ ಶಾಲೆಯಲ್ಲಿ ಪ್ರತಿ ವರ್ಷವೂ ವಿಶ್ವ ಪರಿಸರ ದಿನಾಚರಣೆಯ ದಿನದಂದು
ಗಿಡಗಳನ್ನು ನೆಟ್ಟು ಅದರ ಪೋಷಣೆ ಮಾಡುತ್ತೇವೆ. ಅಂದು ಒಂದು ದಿನ ಕೇವಲ ಮಾತ್ರವಲ್ಲ, ಪ್ರತಿದಿನ ನಾವು ಅದಕ್ಕೆ ನೀರುಳಿಸಿ ಅದನ್ನು ನಮ್ಮ ದಾರಿದೀಪ ಹಾಗೂ ಗೌರವಣೀಯ ಮೌಲಾನಾ ಸರ್ ಅವರು ನಮಗೆ ಗಿಡಗಳನ್ನು ರಕ್ಷಿಸುತ್ತೇವೆ. ಇಂತಿ ಪ್ರಕೃತಿಯ ಈ ವಿಸ್ಮಯನ್ನು ಬೆಚ್ಚಗಿನ ಹೃದಯದಿಂದ ಕಾಪಾಡೋಣ. ಈ ನಾಡು ನಮ್ಮ ಹೆಮ್ಮೆ, ನಮ್ಮ ಉಸಿರಿನ ಮೂಲ. ಧನ್ಯವಾದಗಳು. ಪ್ರಾಕೃತಿಕ ಸೌಂದರ್ಯವನ್ನು ಇಷ್ಟೊಂದು ಚೆನ್ನಾಗಿ ಚಿತ್ರಿಸಿದ್ದು ನಮಗೆ ನಮ್ಮ ನಾಡಿನ ಸಂಪತ್ತಿನ ಬಗ್ಗೆ ಅಪಾರ ಮಾಹಿತಿಯನ್ನು ತಿಳಿಸಲು ಮತ್ತು ಇಷ್ಟೊಂದು ಚೆನ್ನಾಗಿ ಮಾತಾಡಿದ್ದಕ್ಕೆ ಧನ್ಯವಾದಗಳು.